ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇದು ನಿಮ್ಮದೇ ಧ್ವನಿ. ಇವತ್ತು ರಾಜನಹಳ್ಳಿ ಮಠ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿ ವಾಲ್ಮೀಕಿ ಮಠದ ಜಾತ್ರೆಯ ವಿಶೇಷ ಸುದ್ದಿಗಳನ್ನ ಕರ್ನಾಟಕದ ಸಮಸ್ತ ಜನತೆಗೆ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವರದಿಯನ್ನ ಪ್ರತಿಯೊಬ್ಬರು ನೋಡ್ಲೇಬೇಕು. ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಬಕೀಟ್ ಹಿಡಿದು ಜೀವನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೊನೆಗಾಲ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನೆನ್ನೆ ಸುಮಾರು ಜನ ಬಂದಿದ್ರು, ಬುದ್ಧಿವಂತರು ಬಂದಿದ್ರು, ಕರ್ನಾಟಕ ನೌಕರ ಸಂಘದವ್ರು ಬಂದಿದ್ರು, ಮಹಿಳಾ ಮಣಿಗಳು ಬಂದಿದ್ರು. ಕರ್ನಾಟಕದಲ್ಲಿ ಇಷ್ಟು ದಿವಸ ಆದ್ರೂ ಈ ತರಹದ ಒಂದು ವಿಶೇಷವಾದ ಜಾತ್ರೆಯನ್ನ ಯಾರು ನೋಡಕ್ ಚಾನ್ಸೇ ಇಲ್ಲ. ಅದರಲ್ಲೂ ಈ ಸಾರಿ ಅದೇನೋ ಹೇಳ್ತಾರಲ್ಲ, ಹಾಗೆ ವಾಲ್ಮೀಕಿ ಸಮಾಜದ ಬದಲಾವಣೆ ಖಂಡಿತವಾಗಿಯೂ ಆಗುತ್ತೆ. ಅದರ ಒಂದು ತುಣುಕನ್ನ ನಮ್ಮ ರವಿ ಡಿ ಚನ್ನಣ್ಣನವರ ಬಾಯಲ್ಲೇ ಕೇಳಿ. 10 ಲಕ್ಷ ಕುಟುಂಬದ ಗತಿ ಏನಪ್ಪಾ? ಜಾತ್ರೆ ಅನ್ನೋದು ಬಾಬಾ ಸಾಹೇಬರು ಹೇಳಿದ ಆರ್ಥಿಕ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಬರುವಲ್ಲಿ ಹೆಜ್ಜೆಯನ್ನಿಡಬೇಕು. ಸಾಮಾಜಿಕ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿ ಜ್ಯೋತಿಯಾಗಬೇಕು. ಸಾಂಸ್ಕೃತಿಕ ಸ್ಥಾನಮಾನಗಳನ್ನ ಕೊಡ್ತಕ್ಕಂತ ಅವಕಾಶಗಳನ್ನ ಹಕ್ಕು ಭಿಕ್ಷೆ ಅಲ್ಲ, ಹಕ್ಕಾಗಿ ಸ್ವೀಕರಿಸುವ ಧ್ವನಿಯಾಗಬೇಕು. ಹಳ್ಳಿ ಹಳ್ಳಿ ರಾಜ್ಯದ 27,000 ಹಳ್ಳಿಗಳಿಗೆ ಬರೀ ಶಿಕ್ಷಣಕ್ಕೆ ಹೆಚ್ಚಿಗೆ ಮಹತ್ವ ಕೊಟ್ರೆ ನೀವು ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತ್ರೆ ಮಾಡ್ರಿ ಅಂತ ಹೇಳಿಲ್ಲ, ಆದ್ರೆ ಜಾತ್ರೆ ಬಿಡ್ರಿ ಅಂತಲೂ ಹೇಳಿಲ್ಲ. ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಸಮುದಾಯ ವಾಲ್ಮೀಕಿ ಸಮುದಾಯ, ಶಿಕ್ಷಣದ ಪ್ರಾಮುಖ್ಯತೆ ಅತಿ ಮುಖ್ಯವಾಗಿರುತ್ತೆ. ಅದೇ ರೀತಿಯಾಗಿ ಈಗ ತರಳು ಬಾಳು ಹುಣ್ಣಿಮೆ ನಡೆಯುತ್ತೆ. ಅದು ಯಾಕೆ ನಡೆಯುತ್ತೆ ಅಂತ ಯಾರಿಗಾದ್ರೂ ಗೊತ್ತಾ? ಅದ್ರ ಬಗ್ಗೆ ಏನಾದ್ರೂ ತಿಳ್ಕೊಂಡಿದ್ದೀರಾ? ಇಷ್ಟು ವರ್ಷಗಳ ಕಾಲ ತರಳು ಬಾಳು ಹುಣ್ಣಿಮೆ ನಡೀತಾ ಇದೆ. ಈಗೆಲ್ಲ ಜಿಲ್ಲಾ ಮಟ್ಟದಲ್ಲಿ ನಡೀತಿತ್ತು, ಈಗ ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ. ಅವ್ರು ಓದ್ ಕಡೆಗೆಲ್ಲ ಶಿಕ್ಷಣಕ್ಕೆ ಮೊದಲ ಪ್ರಾಮುಖ್ಯತೆ ಕೊಡ್ತಾರೆ. ಅವ್ರ ಸಮುದಾಯದವರಿಗೆ ಅಂತಲ್ಲ, ಸರ್ವ ಧರ್ಮದವರು ಸಹ ನಮ್ಮ ಶಾಲೆಯಲ್ಲಿ ಓದಿ ವಿದ್ಯಾವಂತರ ಆಗ್ಲಿ ಅಂತ. ಆದ್ರೆ ಈ ವಾಲ್ಮೀಕಿ ಮಠದ ಪ್ರಸನ್ನಾನಂದ ಸ್ವಾಮೀಜಿ ಅವರು ಏನ್ ಮಾಡ್ತಾ ಇದ್ದಾರೆ? ಮಠದಲ್ಲೇ ಇರ್ತಕ್ಕಂತ ಜಾಗದಲ್ಲಿ ಅವ್ರ ಕೈ ಮಾಡಕ್ ಆಗ್ತಾ ಇಲ್ಲ. ಇನ್ನು ಹೊರಗಡೆ ಹೋಗಿ ಈ ತರಹದ ಜಾತ್ರೆಗಳು ಮಾಡ್ಲಿಕ್ಕಾಗುತ್ತಾ? ಅದಕ್ಕೆ ಶ್ರೀರಾಮುಲು ಸಹ ಮಾತನಾಡಿದ್ದಾರೆ. ಶ್ರೀರಾಮುಲು ಸಾಹೇಬರು ಸಹ ಏನಂತ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ರಾಜಕಾರಣಿಗಳಿಗೆ ಶಿಲ್ಲೆ ಚಪ್ಪಾಳೆಗಳು ಇಂಪಾರ್ಟೆಂಟ್. ಇವತ್ತಿಗಿಂತ ನಾನು ನಾಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಇವತ್ತು ಬಂದಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಇವತ್ತು ಬುದ್ಧಿಜೀವಿಗಳೆಲ್ಲ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಸಮಾಜ ಇನ್ನು ಮುಂದೆಲ್ಲಾದ್ರೂ ಬದಲಾವಣೆ ಆಗ್ಲಿ. ಯಾಕೆ ಅಂತ ಹೇಳಿದ್ರೆ, ಆ ಮಠಾಧೀಶರನ್ನು ಕೇಳಬೇಕಾಗಿರ್ತಕ್ಕಂಥ ರಾಜಕಾರಣಿಗಳು ಈಗಲಾದ್ರೂ ಸ್ವಲ್ಪ ಎಚ್ಚೆತ್ತುಕೊಂಡ್ರ? ಇದೇ ಸತೀಶ್ ಜಾರಕಿಹೊಳಿ ಅವರು ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ರಾಜಕಾರಣಿಗಳು? ಇದೇ ಮಠಾಧಿಪತಿ ಕೂರಿಸ್ಕೊಂಡು ಅಲ್ಲಿ ಒಳ್ಳೊಳ್ಳೆ ಎಜುಕೇಶನ್ಗಳು ತೆಗೆದು ಬಡತನದಲ್ಲಿರ್ತಕ್ಕಂಥವರಿಗೆ ಫ್ರೀ ಉದ್ಯೋಗವನ್ನು ಮಾಡಿ, ಫ್ರೀ ಎಜುಕೇಶನ್ ಅನ್ನು ಮಾಡಿ ಏನ್ ಬೇಕಾದ್ರೂ ಮಾಡಬಹುದು. ಇವತ್ತು ಮೊದಲೇ ಇದ್ದ ರೀತಿಯಲ್ಲಿ ಇಲ್ಲ. ಕಾನೂನು ಸರ್ಕಾರ ಅಂತ ಹೇಳಿದ್ರೆ ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಇರಬೇಕು. ಇಲ್ಲಿ ಏನಾಗ್ತಾ ಇದೆ, ಮಠಾಧೀಶರು ಸ್ಕಾಲರ್ಶಿಪ್ ಕೊಟ್ರೋ ಇಲ್ಲೋ, ಎಜುಕೇಶನ್ ಎಲ್ಲಿವರೆಗೂ ಐತೆ ಇಲ್ಲೋ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ವರ್ಷಕ್ಕೊಂದು ಜಾತ್ರೆ. ಆ ಜಾತ್ರೆಗೆ ಅಧಿಕಾರಿಗಳಿಂದ ಬರ್ತಕ್ಕಂಥ ಅನುದಾನ, ಸರ್ಕಾರದಿಂದ ಬರ್ತಕ್ಕಂಥ ಸ್ವಲ್ಪ ಅನುದಾನ ಅಲ್ಲಿ ಬಂದು ಅವ್ರು ವ್ಯವಸ್ಥಿತವಾಗಿ ಮಾಡಬೇಕು. ಜನ ಕಡಿಮೆ ಇರ್ಬೋದು ಈ ಬಾರಿ, ಯಾಕೆಂದ್ರೆ ಸೆಲೆಬ್ರಿಟಿಗಳಿಲ್ಲ. ಎಲ್ಲ ರಾಮುಲು ಅಭಿಮಾನಿಗಳು ಬಂದಿದ್ರು, ಶ್ರೀರಾಮುಲು ಅವರ ಅಭಿಮಾನಿಗಳು ಬಂದಿದ್ರು, ಡಿ ರವಿಚಂದ್ರಣ್ಣನವರ ಅಭಿಮಾನಿಗಳು ಬಂದಿದ್ರು, ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರ ಅಭಿಮಾನಿಗಳು ಬಂದಿದ್ರು. ಅದು ಬಿಟ್ರೆ ಮತ್ತೆ ಅಂತ ಹೇಳ್ಕೊಳ್ಳಿಲ್ಲ. ಆಮೇಲೆ ಜಾತ್ರೆ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಜನ ಭಕ್ತರು ಇದ್ದೇ ಇರ್ತಾರೆ. ಆ ಸ್ವಲ್ಪ ಜನ ಬಂದಿದ್ರು. ಇಲ್ಲಿ ಮಠಾಧಿಪತಿಗೆ ಪರ್ಟಿಕ್ಯುಲರ್ ಬಂದಿರ್ತಕ್ಕಂಥವ್ರು ಅವರ ಸಂಘಟನೆಯವರು. ಅದು ಬಿಟ್ರೆ ಮತ್ತಾರು ಬಂದಿಲ್ಲ ಅಲ್ಲಿಗೆ. ನಾನು ಈಗಲಾದ್ರೂ ನಮ್ಮ ಮಠಾಧೀಶರಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ,
ಇದೇ ವಸತಿ ಸಚಿವರು ಆಗಿದ್ದಂತ ಸೋಮಣ್ಣವ್ರು ಏನಂತ ಹೇಳ್ತಾರೆ, ಮೊದಲೆಲ್ಲ MBBS ಮೆಡಿಕಲ್ ಮಾಡ್ಲಿಕ್ಕೆ 20 ಎಕರೆ ಇದ್ದಲು ಹೆಚ್ಚಿಗೆ ಜಾಗ ಬೇಕಾಗಿತ್ತು, ಈಗ 5 ಎಕರೆ ಇದ್ರೆ ಸಾಕು ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಇದು ರೀಸೆಂಟ್ ಆಗಿ VS ಉಗ್ರಪ್ಪನವರು ಸಹ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ಸಹ ತರ್ತಾ ಇದ್ದಾರೆ. ಮಾಡ್ಲಿ, ಯಾರು ಮಾಡಿದ್ರು ಸಂತೋಷನೇ. ಆದ್ರೆ ಇದನ್ನ ವೇದಿಕೆಯಲ್ಲಿ ಹೇಳೋ ಅಂತ ನೆಸೆಸಿಟಿ ಇರ್ಲಿಲ್ಲ. ಬಟ್ ರಾಜಕಾರಣಿಗಳು ಹೇಳಲೇಬೇಕಲ್ವಾ, ಇವ್ರು ಎಲ್ಲಿ 20 ಎಕರೆ ಜಾಗ ಇದೆಯೋ. ಯಾಕೆಂದ್ರೆ ಇಲ್ಲಿವರೆಗೂ ವಾಲ್ಮೀಕಿ ಮಠದಲ್ಲಿ ಇರ್ತಕ್ಕಂತ 20 ಎಕರೆ ಜಮೀನು ಎಲ್ಲಿ ಇಲ್ಲ. ತಿಂತಿಣಿಯಲ್ಲಿ ಇರ್ತಕ್ಕಂಥದ್ದೇನೋ 17 ಎಕರೆ ಇದೆ. ಅದು ಬಿಟ್ರೆ ಮತ್ತೆ ಇನ್ನೂ ಎಲ್ಲಿ ಜಾಗ ತಗೊಂಡಿದ್ದಾರೋ ಅದು ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಮಠದ ಹೆಸರಿಗೆ ಇರೋದಿಲ್ಲ ನೋಡಿ, ಪರ್ಸನಲ್ ಅವ್ರ ಹೆಸರಿಗೆ ಇರುತ್ತಲ್ಲ, ಎಲ್ಲಾದ್ರೂ ಒಂದ್ ಕಡೆ ತಗೊಂಡಿರ್ತಾರೆ. ಆದ್ರೆ ಆತರ ಮಾಡಂಗಿಲ್ಲ, ಮಾಡಬಾರ್ದು. ಅದಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ಕರ್ನಾಟಕ ರಾಜ್ಯ ನೌಕರರ ಸಂಘದ ಷಡಕ್ಷರಿಯವರೇ ರಾಜ್ಯಾಧ್ಯಕ್ಷರು. ನೀವು ಬರೇ ಭಾಷಣಕ್ಕಷ್ಟೇ ಸೀಮಿತವಾಗಬಾರ್ದು. ನಿಮ್ಮ ಮಾತುಗಳು ಕಾರ್ಯರೂಪಕ್ಕೆ ತಂದರೆ ಸಮಾಜ ಬದಲಾವಣೆಯಾಗುತ್ತೆ ಅಂತ ಹೇಳ್ತಾ, ಎಲ್ಲದಕ್ಕೂ ಮಠಾಧಿಪತಿಯವರೇ ಕಾರಣ ಅಂತ ಹೇಳ್ತಾ ಇರ್ತಕ್ಕಂಥ ನಿಮ್ಮ ವ್ಯವಸ್ಥೆಗೆ ನಾವು ಸಹ ತಲೆ ತಗ್ಗಿಸುತ್ತೇವೆ. ಯಾಕೆ ಅಂತ ಹೇಳಿದ್ರೆ, ನೀವು ಹೇಳಿದ ರೀತಿಯಲ್ಲಿ ಮಠಾಧಿಪತಿಗಳು ಇದ್ದರೆ ಇಡೀ ಕರ್ನಾಟಕವೇ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಂದು ಕುಟುಂಬ ಅಂತ ಹೇಳಿದ್ರೆ ಮಠಾಧಿಪತಿ ಬಹಳ ಇಂಪಾರ್ಟೆಂಟ್ ಇರ್ತಾರೆ. ಒಂದು ಮನೆಯಲ್ಲಿ ಯಜಮಾನ ಯಾವ ರೀತಿ ಇರ್ತಾರೆ, ಆ ಯಜಮಾನ ಯಾವುದಕ್ಕೋಸ್ಕರ ಯಜಮಾನನಾಗಿರ್ತಾನೆ, ಆ ಮನೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ, ಸಮೃದ್ಧಿ ಮಾಡ್ಲಿಕ್ಕೆ ಅವ್ರು ಕೊಡುವಂತ ಕಷ್ಟಗಳನ್ನೆಲ್ಲ ತಡ್ಕೊಂಡು, ಮನೆಯಲ್ಲಿ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ, ಅಂತದ್ನೆಲ್ಲ ಹಿಡ್ಕೊಂಡು ಅವನು ಯಜಮಾನನಾಗಿ ಕೊನೆವರೆಗೂ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾರಲ್ಲ, ಅವರು ನಿಜವಾದ ಯಜಮಾನರು. ಹಿಂದೆ ಪುಣ್ಯಾನಂದಪುರಿ ಸ್ವಾಮೀಜಿ ಅವರು ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು, ಜಿಲ್ಲೆ, ಗ್ರಾಮಗಳನ್ನು ಅಡ್ಡಾಡಿ ನಿಜವಾದ ಯಜಮಾನನಾದರು. ಈಗಿನ ಮಠಾಧಿಪತಿಗಳು ಬರೀ ಜಾತ್ರೆ ಪಟ್ಟಿ ಎತ್ತೋದಕ್ಕೆ ಲಾಯಕ್ಕಿದ್ದಾರೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಆ ಜನರ ಬಾಯಲ್ಲಿ ನೀವು ರಾಜಕಾರಣಿಯಾಗಬೇಡಿ, ಮಠಾಧಿಪತಿಯಾಗಬೇಡಿ, ಮತ್ತೆ ಮೂರನೇದು ಆಗಬೇಡಿ. ಸಮೃದ್ಧಿ ಮಾಡುವ ನಾಯಕರ ಒಂದು ನಾಡಿನಲ್ಲಿ ಮಠಾಧಿಪತಿಯಾಗಿ ಬಂದಿರುವುದೇ ನಿಮ್ಮ ಪುಣ್ಯ. ಅಂತ ಪುಣ್ಯದ ಜಾಗವನ್ನು ಉಳಿಸಿಕೊಂಡು ಹೋಗಲು ಏನು ಬೇಕೋ ಆ ಪ್ರಯತ್ನವನ್ನು ಪಟ್ಟು ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗಿ. ಇದು ಮತ್ತೆ ಡಿ ರವಿಚಂದ್ರಣ್ಣನವರ ಭಾಷಣ ಮುಂದುವರಿಯುತ್ತೆ. ಕೇಳಿ, ಪ್ರತಿಯೊಬ್ಬರು ನೋಡಿ, ಹಾರೈಸಿ. ನಮಸ್ಕಾರ. ನಿಮ್ಮ ಲೆಟರ್ ಬೇಕು ಸರ. ತಂಗಿ ಮದುವೆ ಮಾಡಾಕತ್ತೀನಿ, ರೊಕ್ಕ ಸಾಲವಲ್ಲ ಸರ. ಮತ್ತೆ ಏನಪ್ಪ ಇದು? ನನಗೆ ಗೊತ್ತಿರೋದಿಷ್ಟೇ ಸ್ವಾಮಿ, ಭಗವಂತ ಎಲ್ಲರನ್ನೂ ಸಮಾನವಾಗಿ ಸೃಷ್ಟಿಸಿದ್ದಾನೆ. ಸಮಾನವಾಗಿ ಸೃಷ್ಟಿಸಿದ ಮೇಲೆ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೀವಿ.